ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ರಾಹುಲ್ ಗಾಂಧಿ ಗುಜರಾತ್ನ ಯಾಕೆ ಹೇಳಿದ್ದಾರೆ? ಇದು ಬಹಳ ಯೋಚನೆ ಮಾಡುವಂಥ ವಿಷಯ. ಯಾಕಂದರೆ ಗುಜರಾತ್ ಇದು RSS ಮತ್ತು BJP ಆಡಂಬಲ, ಅದರ ಮೂಲ ತಳ ಅಲ್ಲಿ ಶುರುವಾದಂಥದ್ದು. 1985ರವರೆಗೆ ಕಾಂಗ್ರೆಸ್ಸಿನ ಹಾವಳಿ ಇರಲಿಲ್ಲ. ಕಾಂಗ್ರೆಸ್ ಜಬರ್ದಸ್ತಾಗಿ ಆಚೆ ಬರ್ತಾಯಿತ್ತು. 55% ಓಟ್ ಅವರು ಅಲ್ಲಿದ್ದು, 55% ಓಟ್ ಅಲ್ಲಿದ್ದು ಗುಜರಾತ್ದಲ್ಲಿ. ಅದರ ನಂತರದಲ್ಲೇ ನಮ್ಮ ಮೋದಿ ಅವ್ರ ಕಾಲ ಶುರು ಆಯಿತು. ಅದರಲ್ಲೂ 2002 ಗೋಧ್ರಾ ಎಲ್ಲರೂ ನೆನಪಿಡುವಂಥ ವಿಷಯ. ಅದರಿಂದಾಗಿ ಇಡೀ ದೇಶವ್ಯಾಪಿ BJP ಮತ್ತು RSS ಬೆಳೆದು ನಾವು ನೋಡಿದ್ದೀವಿ. ಯಾವ ಗುಜರಾತ ಒಂದು ಕಾಲಕ್ಕೆ ಕಾಂಗ್ರೆಸ್ನ ಗಢ ಆಗಿತ್ತು ಮತ್ತು ಅನೇಕ ವೈಚಾರಿಕ ವಿಚಾರಗಳಿಗೆ ತಾನಾಗಿತ್ತು. ಗಾಂಧಿ ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೊಟ್ಟಂಥ ಸ್ಥಾನ ಆಗಿತ್ತು. ಅದು ನಂತರದಲ್ಲಿ ಗೋಧ್ರಾ ಹತ್ಯಾಕಾಂಡದ ನಂತರ ಏನಾಯಿತು ಅನ್ನೋದು ನಮ್ಮ ಕಣ್ಣು ಮುಂದದ. ಅದು RSS ಮತ್ತು BJPಯ ಗಢ ಆಯಿತು. ಅಲ್ಲೇ ಈ RSS ಮತ್ತು BJPಯ ಒಂದೇನಪ್ಪ ಅಂತಂದ್ರೆ ಆಡಳಿತಲ್ಲೇ ಅಲ್ಲಿ ಜೋರ್ದಾರಾಗಿ ಬೆಳೆದು ಬಂದುಬಿಡ್ತು. ಇದರಿಂದಾಗಿ ವಿಶೇಷವಾಗಿ BJP ಅಂದಿನಿಂದ ಇಂದಿನವರೆಗೆ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿಲ್ಲ. ಇದಕ್ಕೆ ಕಾರಣ RSS ಮತ್ತು BJP ಇಡೀ ಪ್ರತಿ ಗುಜರಾತಿನ ಓಣಿಯಲ್ಲಿ ಸಹಿತ ತನ್ನ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದು, RSS ಸಂಘಟನೆ ಬೆಳೆಸ್ಕೊಂಡಿದ್ದು, ಹಿಂದೂ ಮುಸ್ಲಿಂ ಧ್ರುವೀಕರಣ ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದು, ಜೊತೆಗೆ ಆ ಒಂದು ತನ್ನ ಪ್ರಯೋಗಶಾಲೆಯನ್ನು ಗುಜರಾತ್ನಂಗೆ ಮಾಡಿ 2002ರಿಂದ ಇವರು ಪ್ರಧಾನಿ ಆಗುವವರೆಗೆ ವೈಬ್ರೆಂಟ್ ಗುಜರಾತ, ವಿಶೇಷವಾದ ಗುಜರಾತ್ ಬಗ್ಗೆ ಪ್ರಚಾರ ಮಾಡಿದ್ದ ಶಿಕ್ಷಣಕ್ಕೆ ಮುಂದೆ, ವ್ಯಾಪಾರಕ್ಕೆ ಮುಂದೆ, ಎಲ್ಲದಕ್ಕೂ ಮುಂದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ 2085ರವರೆಗೆ ವಿಶೇಷವಾಗಿ ಕಾಂಗ್ರೆಸ್ಸಿನ ಗಂಟು ಆದಂತಹ ಕಾರ್ಪೊರೇಟ್ಗಳು, ದುಡ್ಡಿನ ಗಂಟು ಆದಂಥ ಕಾರ್ಪೊರೇಟ್ಗಳು ನಿಧಾನಕ್ಕೆ BJP ಕಡೆ ಒಲಿದಿದ್ದು, ಆರ್ಥಿಕವಾಗಿ ಭದ್ರಾಗಿದ್ದು. ಯಾವುದೇ ಒಂದು ಸಂಘಟನೆ ಆಗಬೇಕಾದ್ರೂ ಆರ್ಥಿಕವಾಗಿ ಭದ್ರ ಆಗಲೇಬೇಕು. ಆ ದಿಶೆಯಲ್ಲಿ ಕಾರ್ಪೊರೇಟ್ಗಳನ್ನು ನಮ್ಮ ಮೋದಿಯವರು ಬೆಳೆಸಿದ್ರು. ಮೋದಿ ಅವರನ್ನು ಕಾರ್ಪೊರೇಟರ್ ಬೆಳೆಸಿ ಅದಾನಿ ಅಂಬಾನಿ ಈ ದೇಶದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋದಕ್ಕೆ RSS ಮತ್ತು BJP ಜೊತೆಗೆ ಆಳೋದಕ್ಕೆ ಕಾರಣೀಭೂತಾಗಿದ್ದೇನೆ. ಈಗ ಅದೇ ಸ್ಥಳದಲ್ಲಿ ರಾಹುಲರು ತಾವು ಕಳ್ಕೊಂಡ್ರೆ ಹುಡುಕುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಎಲ್ಲಿ ತಮ್ಮ ಸ್ಥಾನವನ್ನು BJP ಮತ್ತು RSS ಕಸಿಕೊಂಡಿದ್ದು, ಅದಕ್ಕೆ ಇವತ್ತು BJPಗಿಂತ ಹೆಚ್ಚಿಗೆ ಟಾರ್ಗೆಟ್ ಮಾಡುವಂಥದ್ದು ಯಾವುದಪ್ಪ ಅಂದರೆ RSS. ಅದಕ್ಕಾಗಿ RSS ದೋಷಗಳನ್ನು, RSSದ ಇನ್ನುಳಿದ ವ್ಯವಹಾರಗಳನ್ನು, ಜೊತೆಗೆ BJPಯಿಂದ ಆದಂಥ ಅನ್ಯಾಯಗಳನ್ನು, ಸೋತ ಕ್ಷಣಗಳನ್ನು, 2 ಕೋಟಿ ಉದ್ಯೋಗ ಕೊಡ್ತಾನೆ ಅಂತ ಹೇಳಿದಂಥದ್ದು, ಜೊತೆಗೆ 15 ಲಕ್ಷ ಪ್ರತಿ ಖಾತೆ ಬಡವರ ಖಾತೆಗೆ ಹಾಕ್ತಾನಂಥ ವಿಷಯಗಳನ್ನು ಚರ್ಚೆ ಮಾಡ್ತಾ ಇವತ್ತು ನಿರುದ್ಯೋಗ ಬೆಲೆ ಏರಿಕೆಗಳನ್ನು ತೆಗೆದುಕೊಂಡ ಇವತ್ತು ಗುಜರಾತ್ದಲ್ಲೇ ತಮ್ಮದೇ ಅಂತ ಒಂದು ಸಂಘಟನೆ ಮಾಡೋದಕ್ಕೆ ಕಾಂಗ್ರೆಸ್ನ ಮತ್ತೊಮ್ಮೆ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಹೊರಟಿದ್ದಾರೆ. ಆದರೆ ಇವತ್ತು ಹಳೆ ಮಂದಿ ಬೇಡಪ್ಪ ಇವತ್ತು ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಅವ್ರ ಮಾತುಗಳನ್ನು ನೋಡಿದಾಗ ಕೇಳಿದಾಗ ಹೌದು ಸರಿಯಾಗಿ ಹೊರಟಿದ್ದಾರಲ್ಲ ಇವರು ಅಂತೇಳಿ. ಆರ್ಥಿಕವಾಗಿ ಕಾರ್ಪೊರೇಟರ್ ಬೇಕಾಗಿದ್ದಾರೆ, ಬಂಡವಾಳಿಗರು ಬೇಕಾಗಿದ್ದಾರೆ, ಅವ್ರಿಗೆ ಯೋಚನೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಅವ್ರನ್ನ ಹಿಡಿತಕ್ಕೆ ತರುವಂಥದ್ದು, ಅಲ್ಲಿ ಗುಜರಾತಿನ ಹಿಡಿತಕ್ಕೆ ತರುವಂಥದ್ದು, ಅಲ್ಲಿ ಗೆಲ್ಲುವಂಥ ಸಾಧನೆ ಮಾಡೋದಕ್ಕಾಗಿ ಅಲ್ಲಿ ಜನಸಾಮಾನ್ಯ ಜೊತೆಗೆ ಸಹಿತ ಭೇಟಿಯಾಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಗುಜರಾತ್ನಲ್ಲಿ ತಳಮಟ್ಟದಿಂದ ಇದು ನಮ್ಮ RSS ತನ್ನ ಸಂಘಟನೆ ಗಟ್ಟಿ ಮಾಡೋದು ಬಂದಿದ್ದನ್ನು ನಾವು ಗಮನಿಸಬೇಕಾಗಿದೆ. ಯಾಕೆಂದರೆ ಹಳ್ಳಿಯಿಂದ ಹಳ್ಳಿಗೆ ಪ್ರತಿ ಓಣಿಗಳಿಗೆ ತಮ್ಮ ಸಂಘಟನೆ ಹೆಚ್ಚು ಮಾಡಿಕೊಂಡು ಗುಜರಾತಿನ ಮೊದಲು ಮೋಸ ಮಾಡಿಕೊಂಡ್ರು. ಯಾವಾಗಲೂ ಯಾವುದೇ ಒಂದು ವ್ಯಕ್ತಿ ಬೆಳಿಬೇಕಾಗಿದೆ ತಾನು ನಿಂತು ನೆಲವನ್ನು ಗಟ್ಟಿ ಮಾಡ್ಕೋಬೇಕಾಗ್ತದೆ. ಆ ನೆಲೆಯಲ್ಲೇ ಗುಜರಾತ್ನಲ್ಲಿ ತಮ್ಮದು ಗಟ್ಟಿ ಮಾಡಿಕೊಂಡು ನಂತರ ಉತ್ತರ ಪ್ರದೇಶ ಮತ್ತು ಇನ್ನುಳಿದ ಕಡೆ ತನ್ನ ಮಹಾರಾಷ್ಟ್ರ, ಹರಿಯಾಣ ಇತ್ತೆಲ್ಲ ಕಡೆ BJP ತನ್ನ ಸಂಘಟನೆ, ಅದು RSS ತನ್ನ ಸಂಘಟನೆ ಹೆಚ್ಚು ಮಾಡೋದು ಹೋಯಿತು ಅನ್ನೋದು ನಾವು ಗಮನಿಸಿದ್ರೆ ಗೊತ್ತಾಗುವಂಥ ವಿಷಯ ಅದು.
ಇಂಥ ಒಂದು ಸಂದರ್ಭದಲ್ಲಿ ಇವತ್ತು 8 ಮತ್ತು 9 ತಾರೀಕಿಗೆ ನಿಮಗೆ ಗೊತ್ತದ ಅಲ್ಲಿ ಮೀಟಿಂಗು ಆಯಿತು AICCದು ಅಲ್ಲಿ ಯಾವ ರೀತಿ ಕಟ್ಟಬೇಕು ಅನ್ನುವಂಥದ್ದು ಮುಖ್ಯವಾಗಿ ತಳಮಟ್ಟದಿಂದ ಬರಬೇಕು. ಅದಕ್ಕಾಗಿ ಇವತ್ತು ಅವ್ರಿಗೂ ಅನಿಸದ ಗಾಂಧೀಜಿಯವರು ಹೇಳ್ತಾಯಿದ್ರು, ದೆಹಲಿಯಿಂದ ಹಳ್ಳಿ ಅಲ್ಲ, ಹಳ್ಳಿಗಳಿಂದ ದೆಹಲಿ. ಅದಕ್ಕೆ ಅಹಮದಾಬಾದ್ ಅಥವಾ ಗಾಂಧಿನಗರದಿಂದ ಆಡಳಿತ ಅಲ್ಲ, ನಿಮ್ಮ ಹಳ್ಳಿಗಳಿಂದ, ನಿಮ್ಮ ಜಿಲ್ಲೆಗಳಿಂದ. ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಅಲ್ಲಿಯ ಜನರ ಅಭಿಪ್ರಾಯದ ಮೇಲೆ ಅಲ್ಲಿ ಅಧ್ಯಕ್ಷನ ಮಾಡಿಕೊಂಡು ಅಲ್ಲಿ ಪ್ರತಿ ಅಧ್ಯಕ್ಷ ಅಲ್ಲಿ ಜನರ ಜೊತೆ ಸಂಪರ್ಕ ಇರಬೇಕು, ಜನರೊಂದಿಗೆ ಸಂಪರ್ಕ ಮಾಡುವಂಥ ವ್ಯಕ್ತಿಯನ್ನು ನೇಮಿಸಬೇಕು ಅನ್ನುವಂಥದ್ದು. ಜೊತೆಗೆ ಅಲ್ಲೇ ಅರ್ಥ ಮೂಲಗಳು ಇದ್ದಾವೆ. ಹೇಳಿದ್ನಲ್ಲಿ ನಿಮಗೆ ಯಾವುದೇ ಸಂಘಟನೆ ಆಗಬೇಕಾಯಿತು, ಯಾವುದೇ ಮೂಮೆಂಟ್ ಆಗಬೇಕಾಯಿತು, ಒಂದು ದುಡ್ಡು ಇರಲೇಬೇಕಾಗ್ತದೆ. ದುಡ್ಡು ಇಲ್ಲದೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿಯವರಿಗೆ ಆವತ್ತಿನ ಕಾರ್ಪೊರೇಟ್ ಅಂತ ಅಥವಾ ಶ್ರೀಮಂತ ಸಹಾಯ ಮಾಡಿದ್ರು, ಟಾಟಾ ಬಿರ್ಲಾ ಅವರಂಥವರು. ಅವರು ಬರೆದು ಹೋಗಿದ್ರೆ ಗಾಂಧೀಜಿಯವರು ಆಶ್ರಮ ಕಟ್ಟೋದಾಗಲಿ ಸಂಘಟನೆ ಮಾಡೋದಾಗಲಿ ಸಾಧ್ಯತ್ತ ಅಂತ ನೋಡ್ಬೇಕಾಗಿದೆ ನಾವು. ಇವತ್ತು ಯಾವುದೇ ದೊಡ್ಡ ಜಗದ ಲೀಡರ್ಗಳನ್ನು ತೆಗೆದುಕೊಂಡು ನೋಡ್ರಿ ನೀವು, ಅವರಿಂದ ಯಾರಾದರೂ ಒಬ್ಬ ಆರ್ಥಿಕ ಒಬ್ಬ ಇನ್ವೆಸ್ಟರ್ ದುಡ್ಡು ಹಾಕುವಂಥ ವ್ಯಕ್ತಿ ಇದ್ದೇ ಇರ್ತಾನೆ. ಹಂಗೆ ಗಾಂಧೀಜಿಯವರಿಗೆ ಬಿರ್ಲಾ ಟಾಟಾ ಇವರೆಲ್ಲ ದುಡ್ಡು ಹಾಕಿದ್ರು ಬ್ರಿಟಿಷರ ವಿರುದ್ಧ. ಅವ್ರಿಗೆ ವ್ಯಾಪಾರ ಬೇಕಾಯಿತು, ಇವರಿಗೆ ಜನಜಾಗೃತಿ ಮಾಡಿ ಸ್ವತಂತ್ರ ಬೇಕಾಯಿತು. ಗಾಂಧೀಜಿಯವರು ಸರಿಯಾಗಿ ಉಪಯೋಗ ಮಾಡಿಕೊಂಡು ಆ ದುಡ್ಡಿನ ಸಹಾಯದಿಂದ ತಾವು ಸ್ವತಃ ದುಡ್ಡದ ಪ್ರಾಮಾಣಿಕವಾಗಿ ಟ್ರಸ್ಟಿಶಿಪ್ ಆಗಿ ಇಡೀ ದೇಶಕ್ಕೆ ಒಂದು ಹೊಸ ವ್ಯವಸ್ಥೆಯನ್ನು ಕೊಟ್ಟರು ಅನ್ನೋದು ನಾವು ಗಮನಿಸಬೇಕಾಗಿದೆ. ಹಂಗಾಗಿಲ್ಲ ಅದು ಅರ್ಥ ಮಾಡ್ಕೊಂಡಿರುವಂಥ ರಾಹುಲ್ ಗಾಂಧಿ ಇವತ್ತು ಗುಜರಾತದ ತಳಮಟ್ಟ ಜಿಲ್ಲಾ ಮಟ್ಟದ ಒಬ್ಬ ನಾಯಕರನ್ನು ಅಲ್ಲೇ ಜನರು ಆಯಿಸ್ಕೊಡ್ರಪ್ಪ ನೀವು, ಭೂತ ಮಟ್ಟಕ್ಕೆ ಹೋಗುವಂಥ ವಿಚಾರ ಮಾಡ್ತಾಯಿದ್ದಾರೆ. ಭೂತ ಅಂದರೆ ಮತಗಳನ್ನು ಹಾಕುವ ಮತಗಟ್ಟೆಗಳು, ಮತಗಟ್ಟೆ ಮಟ್ಟದ ನಾಯಕರನ್ನು ಸಂಘಟನೆಕಾರರನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ತಮ್ಮ ಒಂದು ಇನ್ವೆಸ್ಟ್ಮೆಂಟನ್ನು ತಮ್ಮ ಸಮಯವನ್ನು ಅಲ್ಲಿ ಕಳೀತಾ ಇದ್ದಾರೆ. ಅದಕ್ಕೆ ನಾವೆಲ್ಲಿ ಕಳ್ಕೊಂಡಿದ್ವಿ ಅಲ್ಲಿ ಹುಡುಕಬೇಕು ಅನ್ನೋದು ಕಾರಣಕ್ಕಾಗಿ ಗುಜರಾತಿಂದ ಕಳ್ಕೊಂಡಿದ್ವಿ, ಗುಜರಾತಿಂದ ಹುಡುಕೋದು. ಗುಜರಾತ್ನಲ್ಲಿ ಇವರು ಕಾಂಗ್ರೆಸ್ನ 55% ಮತ ಇತ್ತು, 85 1985. ಇವತ್ತು ಅದು 23-24 ಬಂದು ನಿಂತದ. ನಿಧಾನಕ್ಕೆ ಹೇಳ್ತಾ ಬಂದು ಒಂದು ಹಂತಕ್ಕೆ ಬಂದು ನಿಂತದ. ಅಲ್ಲಿ ಮಾಡಿಕೊಂಡು ಅಲ್ಲಿ ಸಂಘಟನೆ ಗಟ್ಟಿ ಮಾಡ್ಕೊಂಡು ಮುಂದುವರಿಯುವಂಥ ಒಂದು ಯೋಚನೆ ಮಾಡಿದ್ದಾರೆ. ಅಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡುವಂಥ, ಯಾಕೆ ಈಗ ಅಲ್ಲಿ ಬೇರುಗಳಿದಾವಲ್ಲೇ, ಆ ಬೇರುಗಳಿಗೆ ಒಂದಿಷ್ಟು ನೀರು ಗೊಬ್ಬರ ಹಾಕಿದರೆ ಚಿಗಿತಾವ ಅನ್ನುವಂಥ ವಿಶ್ವಾಸ ಅದು ಸರಿಯಾದ ಹಾದಿಯಲ್ಲಿ. ಮತ್ತು ಜಿಲ್ಲಾ ಮಟ್ಟದ ಅಧ್ಯಕ್ಷರಲ್ಲೇ ಅಲಹಾಬಾದು ಅಥವಾ ಗಾಂಧಿನಗರದಿಂದ ಡೈರೆಕ್ಷನ್ ಇಲ್ಲ, ಅವರ ಡಿಸಿಷನ್ ತೊಗೊಳ್ಳೋದಲ್ಲಿದೆ. ಅಲ್ಲಿ MLAಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಅವರ ಎಲ್ಲ ಜವಾಬ್ದಾರಿ ಅವ್ರಿಗೆ ಕೊಟ್ಟು ಅವರು ಆಯ್ಕೆ ಮಾಡಿದಂಥ ವ್ಯಕ್ತಿಯನ್ನು ಇಲೆಕ್ಷನ್ ನಿಲ್ಲಿಸುವಂಥದ್ದು. ಈಗೇನಾಗಿದೆಪ್ಪ ಅಂದ್ರೆ ಅಲಹಾಬಾದು ಅಹಮದಾಬಾದಿಂದ ಒಬ್ಬನ ಆರಿಸೋದು, ಅವ್ರು ಕಳಿಸಿ ಹಾಕಿ ಕಳಿಸೋದು, ಅವರು ಎಕ್ದಮ್ ಗೆದ್ದ ತಕ್ಷಣ ಹೋಗಿ BJP ಹೋಗಿಬಿಡೋದು. ಅದನ್ನು ತಪ್ಪಿಸೋ ಸಲುವಾಗಿ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಸಂಘಟನೆಯನ್ನು ಸಂಘಟಿಸುವಂಥ ಒಂದು ಹೊಸ ಪ್ಲ್ಯಾನನ್ನು ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಯಶಸ್ಸನ್ನು ಕೊಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಜನರೊಂದಿಗೆ ಸಂಪರ್ಕ ಮಾಡಿದಾಗ, ಜನರ ಸಂಪರ್ಕ ಮಾಡೋದ್ರಿಂದ, ಜನರ ಸಮಸ್ಯೆ ಜನರಿಗೆ ಬೇಕಾಗಿರೋದೇನು ಎಲ್ಲ ಗೊತ್ತು ಮಾಡೋದ್ರಿಂದ ಆ ದಿಶೆಯಲ್ಲೇ ನಮ್ಮ ಪ್ಲ್ಯಾನ್ಗಳನ್ನು ಹುಡುಕಬೇಕಾಗ್ತದೆ, ಮಾಡಬೇಕಾಗ್ತದೆ ಅನ್ನೋದು ಸಾರ್ವಜನಿಕ ಸತ್ಯ. ಯಾಕಂದ್ರೆ ಗಾಂಧೀಜಿಯವರು ಎಲ್ಲಿವರೆಗೆ ಜನರೊಂದಿಗೆ ಸಂಪರ್ಕ ಮಾಡಲಿಲ್ಲವೋ ಅಲ್ಲಿವರೆಗೆ ಗಾಂಧಿ ಒಬ್ಬ ಯಾರೋ 4 ಗೋಡೆ ಮಧ್ಯದಲ್ಲಿ ಇರುತ್ತಿರುವಂಥ ಒಬ್ಬ ವ್ಯಕ್ತಿ ಆಗಿಬಿಟ್ಟಿದ್ರು. ಯಾವಾಗ ಜನರೊಂದಿಗೆ ಬೇರೆಲಿಕ್ಕೆ ಶುರು ಮಾಡಿದರು, ಜನರ ಜೊತೆ ಕೂಡಿದರು, ಆಗ ಹೊಸ ಒಂದು ಪಕ್ಷನೂ ಹುಟ್ಟಿತು, ದೇಶದ ಸ್ವತಂತ್ರ ಸಿಕ್ತು. ಅದೆಲ್ಲ ನಾವು ಇತಿಹಾಸ ನೋಡಿದ್ವಿ. ಈ ಸಂದರ್ಭದಲ್ಲಿ ಇಷ್ಟ ಗುಜರಾತ್ಗೆ ಇವತ್ತು ರಾಹುಲ್ ಗಾಂಧಿಯವರು ಹೋಗಿದ್ದಾರೆ. ಅಲ್ಲಿ ಪ್ರತಿ ಹಳ್ಳಿಗಳಿಗೆ ಭೇಟಿ ಆಗುವಂಥದ್ದು, ಅಲ್ಲಿದ್ದ ನಾಯಕರನ್ನ ಮ್ಯಾಲೆ ತರುವಂಥದ್ದು, ಈ ಹಳೆ ನಾಯಕರನ್ನ ಬಿಡುವಂಥ ವಿಷಯವನ್ನು ಸಹಿತ ಮಾತಾಡಿದ್ದಾರೆ. ಅವ್ರ ಮಾತುಗಳು ಇತ್ತೀಚೆಗೆ ಒಂದು ರೀತಿ ಸಂಘರ್ಷಣೆಗಿಂತಲೂ ಒಂದು ಏನಂತೀರಪ್ಪ ನೀವು ವಿಕಾಸವಾದ ಕಡೆಗೆ ಮತ್ತು ನಿಶ್ಚಿತವಾಗಿ ನಾವು ಗೆಲ್ತೀವಿ ಅನ್ನೋಂಥ ಮತದ ಕಡೆಗೆ ಹೋಗೋದನ್ನು ಗಮನಿಸಿದಾಗ ಇಲ್ಲೇ ರಾಹುಲ್ ಗಾಂಧಿ ಈ ರೀತಿ ಜನರನ್ನು ಸಂಪರ್ಕ ಮಾಡೋದು ದೆಹಲಿಯ ನಮ್ಮ ಇವರು ಏನಪ್ಪ ಅಂತಂದ್ರೆ ಶಾ ಮತ್ತು ಮೋದಿ ಅವರಿಗೆ ಒಂದು ದೊಡ್ಡ ಸಂಕಟ ಅಂತಂದಿಟ್ಟಂಗಾಗ್ಯದ. ಹೀಗಾಗಿ ಅವರು ಏನಾದರೂ ಮಾಡಿ ಈ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಬಾಯಿ ಮುಚ್ಚಿಸ್ಬೇಕಾದ್ರೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಇದ್ದಾಗ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಒಂದು ಇಡೀ ಬಿಟ್ಟು ಹೊಸ ಒಂದು ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಹೇಗಾದರೂ ಮಾಡಿ ಜೈಲಿನಲ್ಲಿ ಹಾಕಬೇಕು ಅಂತೇಳಿ. ಆದರೆ ಒಂದು ನೆನಪಿಡಬೇಕಾಗಿದೆ ಇಲ್ಲೇ ಮೋದಿ ಮತ್ತು ಶಾ ಅವರು, ನೀವು ಎಷ್ಟು ರಾಹುಲ್ರನ್ನು ಜೈಲಿಗೆ ಹಾಕ್ತಿರೋ ಅಷ್ಟು ಅವ್ರು ಬೆಳೀತಾರೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಯಾಕಂದರೆ ಜೈಲಿನಿಂದ ಇಂದಿರಾ ಗಾಂಧಿ ಅವ್ರ ವಿರುದ್ಧ ಡಿಕ್ಟೇಟರ್ಶಿಪ್ ವಿರುದ್ಧ ಗೆದ್ದು ಬಂದವರು ಜಾರ್ಜ್ ಫರ್ನಾಂಡಿಸ್. ಇದು ನೆನಪಿರಲಿ. ಹಾಗೆ ರಾಹುಲ್ ಗಾಂಧಿಯನ್ನು ಲೀಡರ್ ಮಾಡೋದಕ್ಕಾಗಿ ನೀವು ಇಡುತ್ತಿರುವಂಥ ಹೆಜ್ಜೆ ಅವರನ್ನು ದೊಡ್ಡ ಲೀಡರ್ ಮಾಡುವಂಥ ಒಂದು ಏನಪ್ಪ ಅಂತಂದ್ರೆ ಕೆಲಸ ಮಾಡಬಾರ್ದು ಅಂತ ನೆನಪಿಟ್ಕೊಂಡು ಇದ್ರ ಬಗ್ಗೆ ಹೆಜ್ಜೆ ಹೇಳ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ
ರಾಹುಲ್ ಗಾಂಧಿ ಅವರು ಇವತ್ತು ನಿಧಾನಕ್ಕೆ ಜನನಾಯಕರಾಗಿ ಎದ್ದು ಬರ್ತಾ ಇದ್ದಾರೆ ಅನ್ನೋದು ಗಮನದಲ್ಲಿ ಇಟ್ಕೋಬೇಕಾಗಿದೆ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡೆ ವಂದನೆಗಳು.